ಈ ಕೊರೋನಾ ಟೈಮ್ನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಲ್ಲಿ ಜೊತೆಗೆ ಫೈನನ್ನು ಹಾಕೋದ್ರಲ್ಲಿ ಬ್ಯುಸಿ ಇದ್ದಂತಹ ಮಾರ್ಷಲ್ಸ್ಗಳು ಕೊರೋನಾ ಬಳಿಕ ಫುಲ್ ಫ್ರೀ ಆಗಿಬಿಟ್ಟಿದ್ರು. ಈಗ ಮಾರ್ಷಲ್ಸ್ಗಳಿಗೆ ಪಾಲಿಕೆ ಹೊಸ ಕೆಲಸವನ್ನು ಕೊಡ್ಲಿಕ್ಕೆ ಮುಂದಾಗಿದೆ. ಏನಪ್ಪಾ ಆ ಕೆಲಸ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮಾರ್ಷಲ್ಸ್ಗೆ ಟ್ರಾಫಿಕ್ ಕಂಟ್ರೋಲರ್ ಕೆಲಸ ಕೊಟ್ಟ ಬಿಬಿಎಂಪಿ. ಇನ್ನು ಮುಂದೆ ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡಿದ್ರೆ ಹುಷಾರ್. ಸಂಚಾರಿ ಪೊಲೀಸರನ್ನ ಕರೆಸಿ ದಂಡ ಹಾಕಿಸ್ತಾರೆ ಮಾರ್ಷಲ್ಸ್. ದಂಡ ಕಟ್ಟದಿದ್ರೆ ನಿಮ್ಮ ವಾಹನ ಸೀಸ್, ಇರಲಿ ಎಚ್ಚರ. ಕೊರೋನಾ ಕಾಲದಲ್ಲಿ ಜನರು ಹೆಚ್ಚಿರುವ ಜಾಗದಲ್ಲಿ ಮಾಸ್ಕ್ ಕಡ್ಡಾಯ ಮಾಡಲಾಗಿತ್ತು. ಇದರ ಮೇಲೆ ನಿಗಾ ವಹಿಸಲು ಬಿಬಿಎಂಪಿ ಮಾರ್ಷಲ್ಸ್ ಎಂಬುವರನ್ನು ನೇಮಿಸಿತ್ತು. ಕಾಲ ಕಳೆದಂತೆ ಮಾರ್ಷಲ್ಸ್ಗಳಿಗೆ ಕೆಲಸವೇ ಇಲ್ಲದಂತಾಗಿತ್ತು. ಹೀಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾರ್ಷಲ್ಸ್ಗಳಿಗೆ ಹೊಸ ಕೆಲಸ ಕೊಟ್ಟಿದೆ. ಅದುವೇ ಟ್ರಾಫಿಕ್ ಕಂಟ್ರೋಲರ್. ಬೆಂಗಳೂರಿನಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಿದೆ. ಈ ಮಧ್ಯೆ ನಿಷೇಧಿತ ಸ್ಥಳಗಳಲ್ಲಿ ಪಾರ್ಕಿಂಗ್ ಮಾಡುವುದರಿಂದ ಮತ್ತಷ್ಟು ಟ್ರಾಫಿಕ್ ಕಿರಿಕಿರಿ ಆಗ್ತಿದೆ. ಇದೀಗ ಟ್ರಾಫಿಕ್ ತಡೆ ಹಾಗೂ ಜನರಿಗೆ ಜಾಗೃತಿ ಮೂಡಿಸಲಿಕ್ಕೆ ಬಿಬಿಎಂಪಿ ಮಾರ್ಷಲ್ಸ್ ಗಸ್ತು ತಿರುಗ್ತಿರ್ತಾರೆ. ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನಗಳನ್ನು ಪಾರ್ಕ್ ಮಾಡಿದ್ರೆ ಸ್ಥಳಕ್ಕೆ ಪೊಲೀಸರನ್ನ ಕರೆಸಿ ದಂಡ ಹಾಕಿಸ್ತಾರೆ. ಅವರು ಮಾರ್ಷಲ್ ಅವ್ರು ಬಂದುಬಿಟ್ಟು ಗಾಡಿ ಏನಕ್ಕೆ ಇಲ್ಲಿ ಹಾಕಿದ್ದೀರಾ ಅಂತ ಹೇಳಿದರು. ಅದಕ್ಕೇ ನೀವು ಕೇಳೋ ಆಗಿಲ್ಲ. ಟ್ರಾಫಿಕ್ ಅವ್ರು ಬಂದರೆ ಕೇಳ್ಬೋದು, ಅವ್ರು ತೆಗೀರಿ ಅಂತ ಅಂದರೆ ನಾವು ತೆಗಿತೀವಿ, ಬಟ್ ನೀವೇನು ಕೇಳೋ ಆಗಿಲ್ಲ ಅಂತ ಹೇಳ್ದು ಮತ್ತೆ ಫೋಟೋನು ಹೊಡ್ಕೊಂಡಿದ್ದಾರೆ. ಫೋಟೋ ಅಪ್ಲೋಡ್ ಮಾಡ್ತೀನಿ, ಫೈನ್ ಹಾಕ್ಸ್ತೀನಿ ಅಂತ. ನಮಗೆ ಡ್ಯೂಟಿನೇ ಇರಲ್ಲ. ಡ್ಯೂಟಿ ಬಂದರೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಟ್ರಾಫಿಕ್ ಅವ್ರಿಗೆ ಹೇಳ್ಬಿಟ್ಟು ಹಾಕ್ಸ್ತಾರೆ ಅಂತ. ಅವ್ರು ಫೋಟೋ ಹೊಡೆದು ಹಾಕ್ತೀನಿ ಅಂತ ಹೇಳಿದರು. ಒಟ್ಟಿನಲ್ಲಿ ಲಾಸ್ಟ್ಗೆ ಎತ್ತಿ ಅಂತ ಹೇಳಿದರು. ನಾವು ಅದನ್ನು ಕೇಳ್ತಾ ಇರೋದು, ನೀವೇನಕ್ಕೆ ಬಂದು ಕೇಳ್ತಾ ಇದ್ದೀರಾ? ಟ್ರಾಫಿಕ್ ಅವ್ರು ಬಂದು ಕೇಳಲಿ ಅಂತಲೇ ಹೇಳ್ತಾರೆ. ಪೊಲೀಸ್ಗೂ ಅವರೇ ಫೋನ್ ಮಾಡಿರೋದು. ಗಾಂಧಿನಗರ, ಫ್ರೀಡಂ ಪಾರ್ಕ್ ಸೇರಿ ಹಲವೆಡೆ ಮಾರ್ಷಲ್ಸ್ಗಳು ಫೀಲ್ಡ್ಗಿಳಿಯಲಿದ್ದಾರೆ. ನೋ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ತೆಗೆಸಿ ಟ್ರಾಫಿಕ್ ತಡೆಗಟ್ಟುವ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾರೆ. ಹೋಟೆಲ್, ಲಾಡ್ಜ್, ಇತರೆ ಅಂಗಡಿಗಳ ಮುಂದೆ ಕಾರುಗಳನ್ನು ನಿಲ್ಲಿಸುವುದರಿಂದ ಟ್ರಾಫಿಕ್ ಹೆಚ್ಚಾಗ್ತಿತ್ತು. ಇದೀಗ ಮಾರ್ಷಲ್ಸ್ಗಳೇ ಟ್ರಾಫಿಕ್ ಪೊಲೀಸರಿಂದ ಫೈನ್ ಹಾಕಿಸ್ತಿರೋದು ವಾಹನ ಸವಾರರಿಗೂ ಅಚ್ಚರಿ ತರಿಸ್ತಾ ಇದೆ. ಮಾತಾಡಿಲ್ಲ, ಗಾಡಿ ತೆಗೀರಿ ಅಂದರು ಅಷ್ಟೇ. ನಾವು ತೆಗಿತೀವಿ, ನೀವು ಎತ್ತೋ ರೂಲ್ಸ್ ಹೇಳಂಗಿಲ್ವಲ್ಲ, ಪೊಲೀಸ್ನವ್ರು ಬರ್ಬೇಕಲ್ಲ ಅಂತ ಹೇಳ್ದು ಅಷ್ಟೇ. ಫೋಟೋ ಹೊಡಿತಿದ್ರು, ನೀವು ಫೋಟೋ ಹೊಡೆಯೋ ಅವಶ್ಯಕತೆ ಇಲ್ಲ ಅಂತ ಅಷ್ಟೇ ಹೇಳೋದು ಅಷ್ಟೇ. ಹೌದು, ಇದು ಒಂಥರ ಡಿಫ್ರೆಂಟ್ ಥರ ಕಾಣ್ತೈತೆ. ಏನಪ್ಪ ಪೊಲೀಸ್ನವ್ರು ಬಿಟ್ಟು ಇವರೇ ಬರ್ತಾರಲ್ಲ ಅಂತ ಡಿಫ್ರೆಂಟಾಗಿ ಕಾಣ್ತೈತೆ. ಶಾಪಿಂಗ್, ಲಂಚ್ ಅಂತೇಳಿ ಬೇಕಾಬಿಟ್ಟಿಯಾಗಿ ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋದರೆ ಫೈನ್ ಬೀಳೋದು ಗ್ಯಾರಂಟಿ. ಯಾವುದೇ ಎಕ್ಸ್ಕ್ಯೂಸ್ ಅನ್ನು ಕೊಡದೆ ಫೈನ್ ಹಾಕ್ತಾರೆ. ದಂಡ ಕಟ್ಟಿಲ್ಲ ಅಂದರೆ ಮುಲಾಜಿಲ್ಲದೆ ನಿಮ್ಮ ವಾಹನಗಳನ್ನು ಸೀಸ್ ಮಾಡ್ತಾರೆ. ಹುಷಾರ್. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.